ರಾಹುಲ್ ಗಾಂಧಿ ಅವರ ಭೇಟಿಯ ಹೊತ್ತಲ್ಲೇ ಗರಿಗೆದರ್ತಾ ಇದೆ ರಾಜಕೀಯ. ಅವರು ಬರ್ತಾರೆ ಅಂತಂದ್ರೆ ಸುಮ್ಮನೆನಾ? ಸೊ ಗರಿಗೆದರ್ತಾ ಇದೆ ರಾಜಕೀಯ. ರಾಹುಲ್ ಗಾಂಧಿ ಜೊತೆಯಲ್ಲಿ ಚರ್ಚೆ ಆಗುತ್ತಾ? ಹಾಗಿದ್ರೆ ಸಂಪುಟ ಸರ್ಜರಿ ಇದೆ, ಸೊ ಇದನ್ನು ಕೂಡ ಚರ್ಚೆ ಮಾಡ್ತಾರೆ. ಕುರ್ಚಿ ವಿಚಾರ ಒಂದು ಕಡೆ ಇದೆ, ಸಂಪುಟ ಸರ್ಜರಿ ವಿಚಾರ ಇದೆ, ಸೊ ಬಜೆಟ್ ವಿಚಾರಗಳು ಬಹಳಷ್ಟಿದೆ ಈಗಾಗಲೇ. ಜೊತೆಗೆ ವಿರೋಧ ಪಕ್ಷದ ನಾಯಕರನಿಗೆ ಹಿಂಗ್ ಕಟ್ಟಾಕಬೇಕು, ಈ ಬಹಳಷ್ಟು ವಿಚಾರಗಳ ಸಂಬಂಧವಾಗಿ ಸೊ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಅದರಲ್ಲೂ ಕೂಡ ಮನ್ರೇಗಾ ವಿಚಾರ, ಹೀಗೆ ಸಾಲು ಸಾಲು ವಿಚಾರಗಳಿದೆ. ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯ ಬಗ್ಗೆ ಪ್ರಸ್ತಾಪವನ್ನ ಈ ಸಂದರ್ಭದಲ್ಲಿ ಮಾಡ್ತಾರಾ? ಡಿಕೆಶಿ ದೆಹಲಿ ಭೇಟಿ ಚರ್ಚೆಯ ಬೆನ್ನಲ್ಲೇ ಸಿದ್ದು ಟೀಮ್ ಅಲರ್ಟ್ ಆಗಿದೆ. ಸಂಪುಟ ವಿಸ್ತರಣೆಯ ಸುಳಿವನ್ನ ಕೂಡ ನೀಡ್ತಿರುವಂತದ್ದು ಸಿದ್ದರಾಮಯ್ಯ ಅವರ ಟೀಮ್. ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯ ಬಗ್ಗೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ಕೂಡ ಇರಬಹುದು. ಸಂಪುಟ ವಿಸ್ತರಣೆಯ ಸುಳಿವನ್ನ ಕೂಡ ಈಗಾಗಲೇ ನೀಡಿರುವಂತದ್ದು ಸಿದ್ದರಾಮಯ್ಯ ಅವರ ಟೀಮ್. ಆ ಒಂದು ಕಾರಣವಾಗಿ ಈ ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡುವ ಸಾಧ್ಯತೆ ಇದೆ. ಸಂಪುಟ ಸರ್ಜರಿ, ರಾಹುಲ್ ಅನುಮತಿ ಕೇಳುವಂತಹ ಸಾಧ್ಯತೆ ಇದೆ ಸಂಪುಟ ಸರ್ಜರಿಗೆ. ಇನ್ನು ರಾಹುಲ್ ಮೈಸೂರು ಭೇಟಿ ವೇಳೆಯಲ್ಲಿ ಸಿಎಂ ಚರ್ಚಿಸುವಂತಹ ಸಾಧ್ಯತೆ ಕೂಡ ಇದೆ. ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಸಭೆಯ ವೇಳೆಯೇ ಚರ್ಚೆ ಮಾಡಿದ್ರು ಸಿಎಂ. ರಾಹುಲ್ ಎದುರು ಸಂಪುಟ ವಿಸ್ತರಣೆಯ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇವತ್ತು ಭೇಟಿ ಆದಂತಹ ನಂತರವಾಗಿ ಸಂಪುಟ ಪುನರ್ರಚನೆ ಚರ್ಚೆಗೆ 1 ಗಂಟೆ ಸಮಯವನ್ನ ಕೇಳಿದ್ದಾರೆ. ವಿದೇಶದಿಂದ ವಾಪಸ್ ಬಳಿಕ ಚರ್ಚಿಸೋಣ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ. ಸೊ ಬಹಳಷ್ಟು ವಿಚಾರಗಳಿದೆ ಈಗ, ಯಾಕಂದ್ರೆ ಅವರು ಟ್ರಿಪ್ ಹೋಗಿದ್ರು. ರಾಹುಲ್ ಗಾಂಧಿ ಅವರು ವಿದೇಶ ಪ್ರಯಾಣವನ್ನ ಮಾಡಿದ್ರು. ಅವರು ಈಗೆಲ್ಲ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ರಾಹುಲ್ ಗಾಂಧಿ. ಅದರಲ್ಲೂ ಕೂಡ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇಲ್ಲಿಂದ ನಾಯಕರೆಲ್ಲ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಅಂತ ಹೇಳಿ ಹೋಗಿದ್ರು. ಬಟ್ ಅವರು ವಿದೇಶ ಪ್ರವಾಸದಲ್ಲಿ ಇದ್ರು, ಸೊ ಭೇಟಿ ಮಾಡ್ಲಿಕ್ಕಾಗಲ್ಲ. ಸೊ ಈಗ ಬಹಳಷ್ಟು ವಿಚಾರಗಳು ಇರೋದ್ರಿಂದಾಗಿ ಮನ್ರೇಗಾ ವಿಚಾರ ಇರ್ಬೋದು, ಕುರ್ಚಿ ವಿಚಾರಗಳಿರ್ಬೋದು, ಅದಕ್ಕೆ ಯಾವ ರೀತಿಯಾಗಿ ಬ್ರೇಕ್ ಹಾಕಿಸುವಂಥದ್ದು ಅಥವಾ ಸಂಪುಟ ಸರ್ಜರಿ ವಿಚಾರ ಸಂಬಂಧವಾಗಿಯೂ ಕೂಡ ಒಂದೊಂದಷ್ಟು ಲಿಸ್ಟ್ಗಳನ್ನು ಕೂಡ ಈಗಾಗಲೇ ತಮ್ಮ ಟೀಮ್ಗಳದ್ದು ಮಾಡ್ಕೊಂಡಿರ್ತಾರೆ. ಇವ್ರು ನಮ್ಮ ಟೀಮಲ್ಲಿ ಇವರನ್ನ ಸೇರ್ಪಡೆ ಅಥವಾ ಇವರನ್ನ ಬಿಡುವಂಥದ್ದು, ಈ ರೀತಿಯಾಗಿಯೂ ಕೂಡ ಸಂಪುಟ ಸರ್ಜರಿ ವಿಚಾರ ಸಂಬಂಧವಾಗಿಯೂ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಹಿಂದೆ ರಾಹುಲ್ ಗಾಂಧಿ ಅವರನ್ನ ಕರೆ ಮೂಲಕವಾಗಿ ಕೂಡ ಮಾತನಾಡಿಸಿದ್ರು, ಏನು ಮಾಡೋಣ ಏನು ಎತ್ತ ಅಂತ ಹೇಳಿ. ಸೊ ಬರ್ತೀನಿ ನಾನೇ ಮಾತನಾಡೋಣ ಅಂತ ಹೇಳಿ ಕೂಡ ರಾಹುಲ್ ಗಾಂಧಿ ಅವರು ಈ ಹಿಂದೆ ಹೇಳಿದ್ರಂತೆ. ಸೊ ಆ ವಿಚಾರ ಸಂಬಂಧವಾಗಿಯೂ ಕೂಡ ಹೇಗಿದ್ರು ಬರ್ತಾ ಇದ್ದಾರೆ ರಾಜ್ಯಕ್ಕೆ. ಸೊ ನೋಡೋಣ, ಅವ್ರ ಟೈಮನ್ನು ನೋಡಿಕೊಂಡು ಇವರು ಅದನ್ನ ಪ್ರಸ್ತಾಪವನ್ನ ಮಾಡ್ತಾರೆ. ಪ್ರಸ್ತಾಪ ಮಾಡಿ ನೋಡೋಣ ಅವ್ರಿಗೆ ಯಾವ ರೀತಿಯಾದಂತಹ ಉತ್ತರವನ್ನ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಹೇಳಿ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಎಸ್ ರೂಪೇಶ್, ಈಗಾಗಲೇ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಆಗಮಿಸ್ತಾ ಇರುವಂತಹ ಉದ್ದೇಶ ಒಂದು, ಜೊತೆಗೆ ಈ ಸಂದರ್ಭದಲ್ಲಿ ಸಿಎಂ ಮತ್ತು ಡಿಸಿಎಂ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ಇರಬಹುದು? ಕುಸುಮ, ರಾಹುಲ್ ಗಾಂಧಿ ಅವರು ಮೈಸೂರು ಮೂಲಕ ಊಟಿಗೆ ಹೋಗ್ತಾ ಇದ್ದಾರೆ. ದಾರಿ ಮಧ್ಯೆ ಮೈಸೂರಿಗೆ ಇಳಿದುಕೊಳ್ತಾರೆ, ಸ್ವಲ್ಪ ಕಾಲ ರೆಸ್ಟ್ ಅನ್ನು ಕೂಡ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲೇ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಭೇಟಿ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಮೊದಲು ಸಿಎಂ ಸಿದ್ದರಾಮಯ್ಯನವರ ಮೈಸೂರು ಪ್ರವಾಸ ನಿಗದಿ ಆಗುತ್ತೆ. ಅದಾದ ಬಳಿಕ ಕೂಡಲೇ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಮಾಡಿ ಏನಾದರೂ ಸಂಪುಟ ವಿಸ್ತರಣೆ ಇರಬಹುದು ಅಥವಾ ಸಂಪೂರ್ಣ ಪುನರಚನೆ ಇರಬಹುದು, ಇದಕ್ಕೆ ಏನಾದರೂ ಅನುಮತಿ ತೆಗೆದುಕೊಂಡಿದ್ದು ಹೌದು. ಆದ್ರೆ ಡಿಕೆ ಶಿವಕುಮಾರ್ ಹಾಕಕ್ಕೆ ಲಾಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಒಮ್ಮೆ ಸಂಪುಟ ವಿಸ್ತರಣೆ ಆಗಿಬಿಟ್ರೆ ಮತ್ತೆ ಅಧಿಕಾರ ಹಂಚಿಕೆ, ಅಧಿಕಾರ ಹಸ್ತಾಂತರ ಯಾವುದೂ ಕೂಡ ನಡೆಯೋದಿಲ್ಲ. ಹೀಗಾಗಿ ಕೆಲವು ಕಾಲಗಳೇ ಈ ಒಂದು ಸಂಪುಟ ಇದೇ ಸಂಪುಟ ಮುಂದುವರಿತಿದೆ. ಹೀಗಾಗಿ ಡಿಸಿಎಂ ಕೂಡ ಸಿಎಂ ಮೈಸೂರು ಪ್ರವಾಸ ನಿಗದಿ ಆದಂತ ಬೆನ್ನಲ್ಲೇ ಮತ್ತೆ ಪುನಃ ಇದನ್ನ ಡಿಕೆ ಶಿವಕುಮಾರ್ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಕೂಡ ಮೈಸೂರು ಕಾರ್ಯಕ್ರಮ ಹಮ್ಮಿಕೊಂಡ್ರು. ಅದಾದ ಬಳಿಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಇಬ್ರು ನಾಯಕರು ಕೂಡ ನಿಶ್ಚಯ ಮಾಡಿದ್ದಾರೆ. ಬೆಂಗಳೂರಿನಿಂದ ಇಬ್ರು ಒಟ್ಟಿಗೆ ಹೋಗ್ತಾರೆ, ಅಲ್ಲಿ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ. ಸಿದ್ದರಾಮಯ್ಯನವರು ಸಂಪುಟ ವಿಸ್ತರಣೆ ಮಾಡಬೇಕು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಹಿಂದೆ ಭರವಸೆಗಳನ್ನು ಕೊಟ್ಟಿದ್ರು. ಸಿಡಬ್ಲ್ಯೂಸಿ ಸಭೆ ಆದಾಗ ನೀವು ಗೋ ಹೆಡ್ ಅಂತ ಹೇಳಿದ್ರು. ಅದಾದ ಬಳಿಕ ನೀವು ಒಂದು ಪಟ್ಟಿಯನ್ನು ತೆಗೆದುಕೊಂಡು ದೆಹಲಿಗೆ ಬನ್ನಿ, ಅದನ್ನ ಫೈನಲ್ ಮಾಡೋಣ ಅಂತೇಳಿ ಕೂಡ ಹೇಳಿದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಎಲ್ಲಾ ಪಟ್ಟಿಗಳು ಸಿದ್ಧ ಮಾಡಿಟ್ಕೊಂಡಿದ್ದು ರಾಹುಲ್ ಗಾಂಧಿ ಭೇಟಿ ಯಾವಾಗ ಸಿಗುತ್ತೆ ಅಂತ. ಇದೇ ಸಂದರ್ಭ ಅಂತ ಹೇಳ್ಕೊಂಡು ಇವತ್ತು ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗಿರೋದ್ರಿಂದ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಭೇಟಿಯನ್ನು ಕೂಡ ಮಾಡ್ತಾರೆ. ಅದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ. ಇಲ್ಲಿ ರೀಸನ್ ಬೇರೆ, ಒಂದು ಕಡೆ ಸಂಪುಟ ವಿಸ್ತರಣೆ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಮಾಡ್ತಾ ಇದ್ರೆ, ಇಲ್ಲಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಹಿಂದೆ ಕೊಟ್ಟಂತ ಮಾತುಗಳನ್ನು ನೆನಪಿಸುವುದಕ್ಕೆ ಮತ್ತೆ ಪುನಃ ಅಧಿಕಾರ ಹಂಚಿಕೆ ಚರ್ಚೆ ಮಾಡಬೇಕು, ಆ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ. ಯಾಕಂತೇಳಿ ದೆಹಲಿಗೆ 3-4 ಬಾರಿ ಅಥವಾ 4-5 ಬಾರಿ ಹೋಗಿ ಬಂದ್ರು ಕೂಡ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಸಾಧ್ಯ ಆಗಿಲ್ಲ. ಹೀಗಾಗಿ ಇದೇ ಸುಸಂದರ್ಭ ಅಂತೇಳಿ ಭಾವಿಸಿಕೊಂಡ ಡಿಕೆ ಶಿವಕುಮಾರ್ ಕೂಡ ಇವತ್ತು ಮೈಸೂರಿಗೆ ಹೋಗಿ ಇಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ. ಇಬ್ರು ಉದ್ದೇಶ ಬೇರೆ ಬೇರೆ. ಯಾಕಂದ್ರೆ ಒಬ್ರು ಸಿಎಂ ಕುರ್ಚಿಯನ್ನ ಗಟ್ಟಿ ಮಾಡ್ಕೊಳ್ಬೇಕು ಅಂತಿದ್ದಾರೆ, ಮತ್ತೊಬ್ರು ಸಿಎಂ ಕುರ್ಚಿ ಮೇಲೆ ಕಣ್ಣು ಹಾಕಿದ್ದಾರೆ. ಯಾರಿಗೆ ಜಯ ಸಿಗುತ್ತೆ, ಯಾರಿಗೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಅನ್ನೋದು ಇವತ್ತು ಸಂಜೆ ಸುತ್ತಿ ಫೈನಲ್ ಆಗುತ್ತೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.